ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿರೋ ಕಾರಣಕ್ಕೆ ಮಾಡಿಲ್ಲ ಅನ್ನೋದು ಸರ್. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಯಾರು? ಬೆಂಗಳೂರು ಸಿಟಿ ಕಮಿಷನರ್ ಅವರು. ನಿಮ್ಗೆ ಯಾರು ಹೇಳಿದ್ರು? ಡಿ ಸಿ ಹೇಳಿದ್ರ ಹಂಗೆ ನಿಮ್ಗೆ? ಅಲ್ಲ, ಮೈಸೂರು ಡಿ ಸಿ, ಬೆಂಗಳೂರು ಡಿ ಸಿ ಹೇಳಿದ್ರ ಹಂಗೆ ನಿಮ್ಗೆ? ಮತ್ತೆ ಯಾರು ಹೇಳಿದ್ರು? ಮತ್ತೆ ಯಾರು ಹೇಳಿದ್ರಿ? ಯಾರು ಹೇಳಿದ್ರಪ್ಪ ನಿಮ್ಗೆ? ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ? ನಿಮಗೆ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ಮಾಡ್ಬೇಕು. ಸಿ, ಇಟ್ ಈಸ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ? ನಮಗೇನು ಹೇಳಿಲ್ಲ ಅದನ್ನ. ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧದ ಮುಂದ್ಗಡೆ ಮಾಡಿದ್ದು. ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ? ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ. ನಾನು ಹೋಗುವುದಿಲ್ಲ. ಮಳೆ ಬರಲಿಲ್ಲ ಅಲ್ಲೂ ಸಮಸ್ಯೆ ಆಗೋದು. ನಮ್ ತುಂಬಾ ಜನ ಕಲ್ಲು ಓಡಿಸ್ಕೊಂಡ್ವಿ, ಚಪ್ಪಲು ತಗೊಂಡು ಕೂರಿದ್ದಾರೆ. ಎಲ್ಲ ತುಂಬಾ ಜನ ಎಲ್ಲ ಆಗಿದೆ. ಯಾರು? ವಿಧಾನಸೌಧದಲ್ಲಿ ನೀವೆಲ್ಲ ಅಲ್ಲಿ ಅಲ್ಲೋ ಇದ್ರಲ್ಲಪ್ಪ ನೀವೆಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ. ನನಗ್ ಗೊತ್ತಿರೋ ಮಟ್ಟಿಗೆ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ. ನೋಡಪ್ಪ, ಈ ತರದವು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ. ನಾನು ನಡೆದಿಲ್ಲ ಅಂತಲ್ಲ, ಇಂಥ ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದರೆ ನಾನು ಎಲ್ಲನೂ ಈಗ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು, ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ನಾನು ಹೋಗಿದ್ದೀನ? ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಯಾರು? ಯಾರು? ನಾನು ಟೀಕೆ ಮಾಡಿದ್ದ? ನಾನ್ ಟೀಕೆ ಮಾಡಿದ್ನೇನ್ರಿ? ನಾನ್ ಟೀಕೆ ಮಾಡಿದ್ದ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನ? ನಾನ್ ಮಾಡಿದ್ನೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ರಾತ್ರಿ ಎಲ್ಲ ಅಷ್ಟು ಜನ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ. ಇಷ್ಟೊಂದೆಲ್ಲ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೇ ಮಾಡೋದಕ್ಕೆ? ಪ್ರಿಪೇರ್ಡ್ನೆಸ್ ನಾವು ಕರೆದಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಕೇಳ್ರಿ ಇಲ್ಲಿ. ಸುಮ್ಮನೆ ನೀವೇ ನಿಮ್ನೆ ಮಾತಾಡೋದ್ರಾಗ ಏನು ಪ್ರಯೋಜನ? ಹಿಂಗೂ ಮಾತಾಡ್ತೀರಿ, ಹಂಗೂ ಮಾತಾಡ್ತೀರಿ ನೀವು. ನಾವು ಕರೆದಿರಲಿಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಕರೆದಿತ್ತು. ಅವ್ರಿಗೆ ಮಾಡಬೇಕು ಅಂತಂದ್ರು. ಇಲ್ಲಿ ಇದರಲ್ಲಿ ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದವು. ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು. ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು, ಮಾಡಿದ್ದೀವಿ ಅಷ್ಟೇನೆ. ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ? ಮಾಡಲಿಲ್ಲ ಅಂತ ಬರೀತಿದ್ರಿ. ನೋಡ್ರಿ, ಕೇಳಪ್ಪ ಸುಮ್ಮನೆ. ಈ ದುರಂತ ನಡಿಬಾರ್ದಾಗಿತ್ತು, ನಡೆದೋಗಿದೆ. ಸರ್ಕಾರ ಈ ದುರಂತಕ್ಕೆ ನಾವು ಮರುಗ್ತೀವಿ, ದುಃಖಿಸ್ತೀವಿ. ನಾವು ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ. ಅಲ್ಲಿಗೆ ನಾವು ಮಾಡಲ್ಲ ಫಂಕ್ಷನ್. ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇನೆ. ಸೊ ಅಲ್ಲಿ ಆಗಬಾರ್ದು ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. More police people, the entire police people available in Mysore city, they are deployed.
ಬೆಂಗಳೂರು ಸಿಟಿ Bangalore city police have been deployed. See, earlier also, the same police people were doing the security job. ಡ್ಯೂರಿಂಗ್ ದಿ ಮ್ಯಾಚಸ್. This time also they were doing this security job. See, of course, it should not have been happened. This tragedy should not have been happened. We are with the sufferers, victims. ಸರ್ ಸ್ಟೇಡಿಯಂ ಕೂಡ ಚಿಕ್ಕದಾಗಿದೆ. ಪ್ರತಿ ಬಾರಿ 1.5 ಲಕ್ಷ ಜನ ಮ್ಯಾಚ್ ಮಾಡಿದಾಗ ಬಂದೇ ಬರ್ತಾರೆ. ಪ್ರತಿ ಮ್ಯಾಚ್ ಮಾಡಿದಾಗ ಕೂಡ 1.5 ಲಕ್ಷ ಜನ ಬಂದೇ ಬರ್ತಾರೆ ಸರ್. ಅಲ್ಲಿ ಆ ಸ್ಟೇಡಿಯಂ ಏನಾದ್ರು ಸ್ಥಳಾಂತರ ಮಾಡ್ತೀರಾ ಅಂತ ಸರ್? ಯಾವುದನ್ನ? ಪ್ರತಿ ಮ್ಯಾಚ್ಗೂ ಅಷ್ಟು ಜನ ಇದ್ದೇ ಇರ್ತಾರೆ. ಸ್ಟೇಡಿಯಂ ಚಿಕ್ಕದಿದೆ, ಆದಷ್ಟು ಜನ ಬಂದಿದ್ರು. ನೋಡಪ್ಪ, ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ. ಮೇಲೆ ಉಳಿದಂಥ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಮಾಡ್ತಕ್ಕಂಥದ್ದು. ನಾವು ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಸರ್ ಈ ಪ್ರಕರಣದಲ್ಲಿ ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬೇಕು. ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು. ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು. ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನು ಮಾಡ್ತೀಯಪ್ಪ? ರಿಜಿಸ್ಟರ್ ಮಾಡಿದ್ರೆ ಫ್ರೀ ಪಾಸ್ ಪಾಸ್ ಕೊಡಲ್ಲ. ಎಷ್ಟು ಟಿಕೆಟ್, ಎಷ್ಟು ಸೀಟ್ಗಳಿದ್ದಾವೆ ಅಷ್ಟೇ ಪಾಸ್ಗಳು ಕೊಡೋದು, ಅಷ್ಟೇ ಟಿಕೆಟ್ ಕೊಡೋದು. ನೋಡ, ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ, ಅದು ಏನು ಬರ್ತದೆ ಅಂತ ಗೊತ್ತಾಗ್ಲಿ. ಅವ್ರು ಫಿಕ್ಸ್ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ, ಇಲ್ಲ ನಾ ಪೊಲೀಸ್ ಪೀಪಲ್ ಮೇಲೆ ಬರ್ತದ, ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇದೆಯಾ ಗೊತ್ತಾಗುತ್ತಲ್ಲ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗಕ್ಕೂ ಮುಂಚಿತವಾಗಿ ನಾನೇ ಎಲ್ಲನೂ ಹೇಳ್ಬಿಟ್ಟು ಈಗಲೇ ಕೂತ್ಕೊಂಡು ಹೇಳಿ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್.